ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡೋದು ಅದರಲ್ಲಿ ಏನಾದ್ರು ಏರ್ಪೇರಿದ್ರೆ ವಿಚಾರ ಮಾಡ್ತೀವಿ. ಸರ್, ಈಗ ಪದೇ ಪದೇ ಸಿಎಂ ಬದಲಾವಣೆ ಕೂತ್ ಕೇಳ್ತಾ ಇದೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಸಹಿತ ಪದೇ ಪದೇ ಸಿಎಂ ಬದಲಾವಣೆ ಆಗ್ತಾರೆ ಅಂತ ನಿಜಾನ ಸರ್? ಏನ್ ಬದಲಾವಣೆ ಆಗಲ್ಲ, ಅವರೇ ಇರ್ತಾರೆ. ಈ ಪರಮೇಶ್ವರ್ ಅವರೆಲ್ಲ ದೆಹಲಿ ಹೊಂಟಿದ್ದಾರೆ ಸರ್. ಈ DK ಶಿವಕುಮಾರ್ ಅವ್ರು ಬೂತ್ ಕೊಡಕ್ಕೆ ಅವ್ರ ಅಭಿಮಾನಿಗಳೆಲ್ಲ ಸಿಎಂ ಅವರೇ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ಸರ್, ಇವತ್ತಿನ ಕಾರ್ಯಕ್ರಮ ನನ್ನ ಹತ್ರ ಅವರು ಆ ವಿಷಯದಲ್ಲಿ ಚರ್ಚೆನೂ ಮಾಡಿಲ್ಲ. ಇವತ್ತಿನ ಕಾರ್ಯಕ್ರಮ ನಾವು ಕನ್ಸ್ಯೂಮರ್ಸ್ ಕೋರ್ಟನ್ನ ಈ ದಿನ ಪ್ರಾರಂಭ ಮಾಡ್ತೀವಿ. ಸುಮಾರು 7 ಜಿಲ್ಲೆಗಳಿಗೆ ಇದಕ್ಕೊಂದು ಪರಿಹಾರ ಸಿಗ್ತದೆ. ಕನ್ಸ್ಯೂಮರ್ಸು ಪ್ರಾಬ್ಲಮ್ಸ್ ಏನಿದೆ ಗ್ರಾಹಕರು, ಆ ಪ್ರಾಬ್ಲಮ್ಸ್ ನೇರವಾಗಿ ಈ ಕೋರ್ಟ್ಗೆ ಅವರೆಲ್ಲ ಬೆಂಗಳೂರಿಗೆ ಬರೋ ಕೆಲಸ ಇರಲ್ಲ. ಅವರು ಇಲ್ಲೇ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅವರಿಗೆ ನ್ಯಾಯ ಕೂಡ ಮಾಡೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಈ ಭಾಗದ ಶಾಸಕರು ಮತ್ತು ನಾವು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಸರಿ, ಆದ ಮೇಲೆ ನಾನು 3 ಗಂಟೆಗೆ ಸುವರ್ಣಸೌಧದಲ್ಲಿ ನಮ್ಮ ಬೆಳಗಾಂ ರೆವಿನ್ಯೂ ಡಿವಿಷನ್ ಬರುವ ಎಲ್ಲ ಜಿಲ್ಲೆಗಳು ಡಿ ಡೆಪ್ಯೂಟಿ ಡೈರೆಕ್ಟರ್ಸು, ಆಮೇಲೆ ನಮ್ಮ ಇಲಾಖೆಯ ಮೌಲ್ಯಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಫುಡ್ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲರನ್ನೂ ಒಟ್ಟಿಗೆ ಕರೆದಿದ್ದೀನಿ. ಇಲ್ಲಿನ ಕಷ್ಟಗಳೇ ಹಿಂದೆ ಎಲ್ಲ ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ 5 ಗಂಟೆ ಅಷ್ಟೊತ್ತಿಗೆ ಮಾಧ್ಯಮ ಮಿತ್ರರನ್ನು ಕೂಡ ಕರೆದಿದ್ದೀನಿ. ಆಗ ನಿಮ್ಮ ಅಹವಾಲಲ್ಲಿ ತಾವು ಸಾರ್ವಜನಿಕರ ವಿಷಯಗಳನ್ನು ಏನು ಕೊಂಡ್ಕೊಳ್ತೀವಿ ಹೇಳ್ತೀನಿ, ಅದಕ್ಕೆ ನಾನು ಹೇಳ್ತೀನಿ ಉತ್ತರ, ಮತ್ತು ಸರಿ ಮಾಡೋದಕ್ಕೆ ಸರಿ ಮಾಡೋಣ. ಬಹಳ ಮುಖ್ಯವಾದ್ದು ಕನ್ಸ್ಯೂಮರ್ಸ್ ಕೋರ್ಟ್ ಕಾರ್ಯಕ್ರಮ ಈ ದಿನ ಈ ಭಾಗದ 7 ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ. ಗ್ರಾಹಕರಿಗೆ ಬಹಳ ನೇರವಾಗಿ ಪರಿಹಾರ ಸಿಗುವಂಥದ್ದು ಕಂಪ್ಲೇಂಟ್ ಕೊಟ್ಟು ಈ ಕಾರ್ಯಕ್ರಮ ಈ ದಿನ 12ವರೆಗೆ ಕಾರ್ಯಕ್ರಮ ಮಾಡ್ತೀವಿ. ಸರಿ, ತೂಕದಲ್ಲಿ ಅದು ಮೋಸ ಮಾಡ್ತಿದ್ದಾರೆ ಅಂಗಡಿಗಳಲ್ಲಿ, ಅವ್ರಿಗೆ ಯಾವ ರೀತಿ ಕ್ರಮ ಕೈಗೊಳ್ತೀವಿ? ಅವ್ರ ಮೇಲೆ ಕೂಡ ಪೆನಾಲ್ಟಿ ಹಾಕ್ತೀವಿ ಮತ್ತು ಅಂಗಡಿ ಸೀಸ್ ಮಾಡ್ತೀವಿ. ಅದಕ್ಕೆ ಬಹಳಷ್ಟು ಮುತುವರ್ಜಿಯಿಂದ ಈಗ ಆಕ್ಷನ್ ತಗೊಳ್ಳೋದ್ರಲ್ಲಿ ಹಿಂದಕ್ಕೆ ಹೋಗಿಲ್ಲ. ಯಾರೇ ಆಗಲಿ ತೂಕದಲ್ಲಿ ಏನಾದರೂ ಗ್ರಾಹಕರು ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕ್ರಮ ತಗೊಂಡು ಪೆನಾಲ್ಟಿನೂ ಕೂಡ ಹಾಕ್ತೀವಿ. ಇವೆಲ್ಲವನ್ನೂ ಕೂಡ ಇವತ್ತು ವಿಚಾರ ಮಾಡ್ತೀವಿ. ಯಾವುದೇ ವಿಷಯದಲ್ಲಿ ಕೂಡ ನಾವು ಸರ್ಕಾರ ಕಾಂಪ್ರಮೈಸ್ ಇಲ್ಲ, ಕಠಿಣವಾದ ಕ್ರಮ ತಗೊಳ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೌಲ್ಯಮಾಪನ ಇಲಾಖೆ ತೂಕ ಅಳತೆ ವಿಷಯದಲ್ಲಿ ಯಾವುದೇ ವಿಷಯಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ಕೆಲಸ ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಅಂತ ಲೋಕದರ್ಶ ಇದ್ರೆ ಅದನ್ನ ಕಠಿಣ ಕ್ರಮ ತಗೊಳ್ತೀವಿ. ಈ ಕಬ್ಬು ಕಾರ್ಖಾನೆಯವರು ಎಲ್ಲ ಕಬ್ಬಿನ ತೂಕ ಇದನ್ನ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು. ನಮ್ಮ ಲಕ್ಷ್ಮಣ ಸವದಿ ಅವರು ಕೂಡ ಮಾಜಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು ಮತ್ತು ಈಗ ಶಾಸಕರಿದ್ದಾರೆ. ನಿನ್ನೆ ಕೂಡ ಹೇಳ್ತಾರೆ. ಈ ಸಾರಿ ಅಂತೂ ನಾವೀಗಾಗಲೇ APMCಯಿಂದ ಈ ವೇಯಿಂಗ್ ಬ್ರಿಡ್ಜಸ್ ಅನ್ನು ಮಾಡೋದ್ರ ಮುಖಾಂತರ ಪ್ರಾಮಾಣಿಕವಾಗಿ 1 kg ಕೂಡ ತೊಂದರೆ ಆಗ್ತದೆ. ಆ ಕಡೆ ಕಬ್ಬು ಕಟಾವು ಮಾಡೋ ರೈತ ಕಾರ್ಮಿಕರಿಗೆ ಅಥವಾ ಕಬ್ಬು ಬೆಳೆದಿರೋರಿಗೆ ಯಾವುದೇ ತರವಾದ ತೂಕದಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದಕ್ಕೆ ಹಣವನ್ನು ಕೂಡ ಒದಗಿಸಿದ್ದಾರೆ. ನಾವು ಎಲ್ಲ ಕಬ್ಬು ಶುಗರ್ ಕಾರ್ಖಾನೆ ಏನಿದೆ ಸುಮಾರು 78-79 ಇರ್ಬೋದು, ಆ ಎಲ್ಲ ಕೂಡ ವೇಯಿಂಗ್ ಮಿಷಿನ್ಸ್ ಅನ್ನು ಸಪರೇಟ್ ಆಗಿ ನಾವೇ ಹಾಕಿ ತೂಕದಲ್ಲಿ ತೊಂದರೆ ಆಗದಂತೆ ರೈತನಿಗಾಗಲಿ ರೈತ ಕಾರ್ಮಿಕರಿಗಾಗಲಿ ರಕ್ಷಣೆ ಮಾಡೋದಕ್ಕೆ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ. ಅದರಂತೆ ನಾವು ಆ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್, ನವೆಂಬರ್ನಲ್ಲಿ CM ಬದಲಾವಣೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಇದು ನಿಜಾನಾ ಸರ್? ಇದು ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದೀರಿ. ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಇದಕ್ಕೊಂದು ಹೈಕಮಾಂಡ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಅಂತ ಮಾತಾಡೋದು
ಕೆಲಸ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಗ್ಯಾರಂಟಿ ಕಾರ್ಯಕ್ರಮ. ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ. ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾರೆ, ಬದಲಾವಣೆ ಪ್ರಶ್ನೆ ಇಲ್ಲ. ಅಲ್ಲ, ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಅಲ್ಲೆಲ್ಲಿ ಘೋಷಣೆ ಆಗ್ತಾ ಇದ್ದಾರೆ, ಕೆಲವೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅಂತ ಆಗ್ತಾ ಇದ್ದಾರೆ. ಅವರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ